Morning students, we shall see the next problem in calculation of earnings per share. So you can see here this problem they have asked in 2017. Sonu Limited company has equity share capital of rupees 10 lakhs. So remember carefully. So this problem is little different from the previous two problems which we have worked out, divided into shares of rupees 100 each. So it wishes to raise further 6 lakhs for expansion plans. So notify in the previous problem ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಹೊಸದಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾಯಿದ್ರು, ಹಾಗಾಗಿ ಅಮೌಂಟ್ ಬೇಕಿತ್ತು, ಆ ಅಮೌಂಟ್ನ ರೈಸ್ ಮಾಡ್ತಾಯಿದ್ರು. ಬಟ್ ಇನ್ ದಿಸ್ ಪ್ರಾಬ್ಲಮ್ ದೇ ಆರ್ ಸೇಯಿಂಗ್ ಯು ಆಲ್ರೆಡಿ ದೇ ಹ್ಯಾವ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ 10 lakhs. ಸೊ ಸೇ ಫಾರ್ ಎಕ್ಸಾಂಪಲ್ ಕಂಪನಿ ಸ್ಟಾರ್ಟ್ ಆಗಿ ಒಂದು 5 ವರ್ಷ ಆಗಿದೆ ಅಂತ ಅಂದ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ 10 lakhs ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ ಅವ್ರ ಹತ್ರ, ಅಂಡರ್ಸ್ಟುಡ್. ಈಗೇನಾಗಿದೆ, ಫರ್ದರ್ 6 lakhs ಬೇಕಾಗಿದೆ, ಏನಕ್ಕೆ? ಎಕ್ಸ್ಪ್ಯಾಂಡ್ ಮಾಡೋಕ್ಕೆ, ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ. ಹಾಗಾದರೆ ಈ 6 lakhsನ ನಾವು ಯಾವ ಸೋರ್ಸಸ್ಸಿಂದ ರೇಸ್ ಮಾಡಬೇಕು ಅನ್ನೋದೇ ಈ ಕ್ವೆಶನ್ನು, ಅಂಡರ್ಸ್ಟುಡ್. ಆಲ್ರೆಡಿ ದೇ ಹ್ಯಾವ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ 10 lakhs, ಇದನ್ನು ನೆನ್ಪಿಟ್ಕೊಳ್ಳಿ. ಫರ್ದರ್ ಈ 6 lakhsನ ರೇಸ್ ಮಾಡಬೇಕು. ಸೊ ಟೋಟಲಾಗಿ ಅವ್ರಿಗೆ 16 lakhs ಬೇಕಾಗಿದೆ ಇವಾಗ ಬಟ್ ದೇ ಹ್ಯಾವ್ 10 lakhs ಆಲ್ರೆಡಿ, 6 lakhs ಇಸ್ ಪೆಂಡಿಂಗ್. ಓಕೆ, ಸೊ ಅದು ಬೇಕಾಗಿದೆ ಇವಾಗ. ಸೊ ಇದನ್ನು ರೇಸ್ ಮಾಡೋಕ್ಕೆ ಯಾವ ಸೋರ್ಸಿಂದ ರೇಸ್ ಮಾಡಬೇಕು ಅನ್ನೋದು ಈ ಕ್ವೆಶನ್ನು, ಅಂಡರ್ಸ್ಟುಡ್. ದ ಕಂಪನಿ ಪ್ಲ್ಯಾನ್ಸ್ ದಿ ಫಾಲೋಯಿಂಗ್ ಫಿನಾನ್ಸಿಂಗ್ ಸ್ಕೀಮ್ಸ್. ಸೊ ಇನ್ ದ ಸಿಚುವೇಶನ್ 1 ಎ ಅಲ್ಲಿ ಏನು ಹೇಳ್ತಾ ಇದ್ದಾರೆ, ದೇ ವಿಶ್ ಟು ರೈಸ್ ಆಲ್ ದ 6 lakhs ಫ್ರಮ್ ಈಕ್ವಿಟಿ ಶೇರ್ಸ್. ಈ 6 lakhs ಏನಿದೆ ಎಂಟೈರ್ ಆಗಿ ಈಕ್ವಿಟಿ ಶೇರ್ಸಿಂದ ರೈಸ್ ಮಾಡೋಣ ಅಂತ ಅಂದ್ಕೊತಾ ಇದ್ದಾರೆ. Under situation B, they are wishing to raise 2 lakhs from equity shares and 4 lakhs from debentures at 10% per annum. So situation B alli they are thinking to raise 2 lakhs out of 6 lakhs alli 2 lakhs equities in the 4 lakhs debentures in the raise ಮಾಡಬೇಕು. So what is the debentures interest percentage? That is 10%. So situation C ಅಲ್ಲಿ ಏನು ಹೇಳ್ತಾ ಇದ್ದಾರೆ, ಆಲ್ ಡಿಬೆಂಚರ್ಸ್ ಅಟ್ 10%. ಸೊ ಎಂಟೈರ್ ಈ 6 lakhs ಏನಿದೆಯೋ ಎಲ್ಲ ಕೂಡ ಡಿಬೆಂಚರ್ಸಿಂದ ರೈಸ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದಾರೆ. ಸಿಚುವೇಶನ್ 4 ಅಲ್ಲಿ ಏನು ಅಂದ್ಕೊತಾ ಇದ್ದಾರೆ, 2 lakhs ಈಕ್ವಿಟಿಯಿಂದ 4 lakhs ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲಿಂದ, ಅಂಡರ್ಸ್ಟುಡ್. ಸೊ 6 lakhs ಅಲ್ಲಿ 2 lakhs ಈಕ್ವಿಟಿ ಶೇರ್ಸಿಂದ, ರಿಮೈನಿಂಗ್ 4 lakhs ಬಂದುಬಿಟ್ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಸೊ ಎಷ್ಟು ಪ್ರಿಫರೆನ್ಸ್ ಡಿವಿಡೆಂಡ್ ಪರ್ಸೆಂಟೇಜ್ ಕೊಟ್ಟಿರೋದು? 8%, ಅಂಡರ್ಸ್ಟುಡ್. ಸೊ ಈ ಪರ್ಸೆಂಟೇಜ್ ಏನಕ್ಕೆ ನಮ್ಗೆ ಯೂಸ್ ಆಗುತ್ತೆ ಅಂದರೆ ಪ್ರಿಫರೆನ್ಸ್ ಡಿವಿಡೆಂಡ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ. ಸೊ ದೀಸ್ ಆರ್ ದಿ 4 ಆಲ್ಟರ್ನೇಟಿವ್ಸ್ ದೇ ಹ್ಯಾವ್. ಇದರಿಂದ ಯಾವುದು ಬೆಸ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನು ನಾವು ಯಾವ ರೀತಿ ಫೈಂಡ್ ಔಟ್ ಮಾಡ್ಬೋದು ಅಂತಂದರೆ, ಸೇಮ್ ಪ್ರೀವಿಯಸ್ ನಾವು ಯಾವ ರೀತಿ ಪ್ರಾಬ್ಲಮ್ ವರ್ಕೌಟ್ ಮಾಡಿದ್ವೋ 14 ಮಾರ್ಕ್ಸು ಅದೇ ರೀತಿ ನಾವು ಸಾಲ್ವ್ ಔಟ್ ಮಾಡ್ಬೋದು. ಬಟ್ ಇಲ್ಲಿ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು, ಕನ್ಫ್ಯೂಸ್ ಆಗಬಾರ್ದು, ಅಂಡರ್ಸ್ಟುಡ್. ಸೊ ನೆಕ್ಸ್ಟ್ ದೇ ಹ್ಯಾವ್ ಆಸ್ಡ್ ಯು ದ ಕಾರ್ಪೊರೇಟ್ ಟ್ಯಾಕ್ಸ್ ಇಸ್ 50%. ಸೊ ಟ್ಯಾಕ್ಸ್ ರೇಟ್ ಕೊಟ್ಬಿಟ್ಟಿದ್ದಾನೆ. ಕ್ಯಾಲ್ಕುಲೇಟ್ EPS ಇನ್ ಈಚ್ ಕೇಸ್, ಗಿವ್ ಅ ಕಮೆಂಟ್ as to which capital structure is suitable. So and also they have given EBIT. The company has estimated EBIT at rupees 3 lakhs. So EBIT direct agi ಕೊಟ್ಬಿಟ್ಟಿದ್ದಾನೆ. They are asking you to calculate EPS in every situation and comment which alternative is best ಅಂತ ಹೇಳಿದ್ದಾನೆ. So let's see the solution. So solution according to situation A. First ಇದು ಕ್ಯಾಲ್ಕುಲೇಟ್ ಮಾಡೋಣ. ಸೊ ಇನ್ ದಿಸ್ ಸಿಚುವೇಶನ್ A they are telling that entire ಈಕ್ವಿಟಿ ಶೇರ್ಸಿಂದನೇ ರೈಸ್ ಮಾಡೋಣ ಅಂತ ದೇ ಹ್ಯಾವ್ ಡಿಸೈಡೆಡ್. ಇಲ್ಲಿ ನೀವು ಸ್ಪ್ಲಿಟ್ ಅಪ್ ಮಾಡ್ಕೊಳ್ಳಿ. ಒರಿಜಿನಲ್ ಈಕ್ವಿಟಿ ಕ್ಯಾಪಿಟಲ್ ಎಷ್ಟಿದೆ ನಮ್ಮ ಹತ್ರ ಕಂಪನಿಯವ್ರು? ಆಲ್ರೆಡಿ 10 lakhs. ಸೊ ಇದು ಬಂದುಬಿಟ್ಟು ಎಲ್ಲ ಸಿಚುವೇಶನ್ಸ್ಗೂ ಬರುತ್ತೆ, ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಆಲ್ರೆಡಿ ಒರಿಜಿನಲ್ ಈಕ್ವಿಟಿ ಕ್ಯಾಪಿಟಲು 10 lakhs ಇದೆ. ಅಕಾರ್ಡಿಂಗ್ ಟು ಪ್ಲ್ಯಾನ್ ಎ ಎಂಟೈರು ಈಕ್ವಿಟಿ ಶೇರ್ಸಿಂದ ರೈಸ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದಾರೆ. ಸೊ 6 lakhs. ಸೊ ಟೋಟಲ್ 16 lakhs. ಇದನ್ನು ಈ ರೀತಿ ಬರ್ಕೊಳ್ಳಿ. EBIT ಎಷ್ಟು? 3 lakhs, understood. So now use the same format and you can solve out the problem. EBIT they have given in the problem 3 lakhs. Deduct interest in this. Interest ಬರುತ್ತಾ? ಬರೋದಿಲ್ಲ, ಯಾಕಂದರೆ ಎಂಟೈರ್ ಆಗಿ ಈಕ್ವಿಟಿ ಶೇರ್ಸಿಂದ ರೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರು. ಸೊ ಹಾಗಾಗಿ there is no debenture here, henceforth no interest. Okay, so it will be nil. We get EBT as 3 lakhs. Deduct tax. Tax will always be calculated on EBT. So percentage already ಕೊಟ್ಟಿದ್ದಾರೆ
3 lakhs into 50%, we get 1,50,000 as tax. So deduct that, we get earnings after tax is 1,50,000. Deduct preference dividend. So come back once again. Situation A ಮಾತ್ರ ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಈಗ ಸಿಚುವೇಶನ್ ಎ ಅಲ್ಲಿ ಎಲ್ಲಾದರೂ ಪ್ರಿಫರೆನ್ಸ್ ಶೇರ್ಸ್ ಅಂತ ಕೊಟ್ಟಿದ್ದಾರಾ? ಇಲ್ಲ. ಸೊ henceforth there is no preference dividend here. So earnings available to equity shareholders ಎಷ್ಟು? 1,50,000. So ಇದಾಯಿತು. Now come to the calculation of earnings per share. What is the formula? Earnings available to equity shareholders divided by number of equity shares. So number of equity shares formula ಏನು? Total equity capital, equity share capital divided by face value of a share. ಸೊ ಇಲ್ಲಿ ಕನ್ಫ್ಯೂಸ್ ಆಗಿ ಹೋಗ್ತೀರಾ, ಬಿ ಕೇರ್ಫುಲ್. ಈಗ ಟೋಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತಂದರೆ, ಆಲ್ರೆಡಿ ಒರಿಜಿನಲ್ ಕ್ಯಾಪಿಟಲ್ 10 lakhs ಇದೆ. ಅಕಾರ್ಡಿಂಗ್ ಟು ಪ್ಲ್ಯಾನ್ ಎ ಎಂಟೈರ್ ಆಗಿ ಈಕ್ವಿಟಿಯಿಂದ ರೇಸ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದಾರೆ. ಸೊ ಹಾಗಾಗಿ 10 plus 6 lakhs ವಿ ಗೆಟ್ 16 lakhs. ಸೊ ದಿಸ್ ಬಿಕಮ್ಸ್ ದಿ ಟೋಟಲ್ ಈಕ್ವಿಟಿ. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. 16 lakhs ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಎಷ್ಟು? 100. So we get 16,000 shares. Now apply this. Earnings available to equity shareholders is 1,50,000 divided by 16,000 shares. We get EPS as EPS is nothing but earnings per share. We get rupees 9.375 per share. Understood? This is your first situation. Situation B. Situation B ಪ್ರಕಾರ ಏನು ಹೇಳಿದ್ದಾನೆ? rupees 2 lakhs in equities and 4 lakhs in debentures ಅಂತ ಹೇಳಿದ್ದಾನೆ. ಸೊ ಅದನ್ನು ಬರ್ಕೊಳ್ಳಿ ಹಾಗೆ. 2 lakhs by equity, 4 lakhs by debentures at 10%. So this is the situation be given in the question. Again write back original capital, equity capital ಎಷ್ಟಿದೆ ನಿಮಗೆ? 10 lakhs ಇದೆ. Already we have original equity capital of 10 lakhs. Then according to this plan, ಸೊ ಇಲ್ಲಿ ಒರಿಜಿನಲ್ ಕ್ಯಾಪಿಟಲ್ ಇದೆ ತಾನೇ, 10 lakhs ಕೊಟ್ಟಿದ್ದಾನಲ್ವಾ, ಇಟ್ ಹ್ಯಾಸ್ ದ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ rupees 10 lakhs ಅಂತ. ಸೊ ಇಯರ್ ಯು ರೈಟ್ ದ ಸೇಮ್ ಥಿಂಗ್, ಒರಿಜಿನಲ್ ಕ್ಯಾಪಿಟಲ್ ಆರ್ ಒರಿಜಿನಲ್ ಈಕ್ವಿಟಿ ಕ್ಯಾಪಿಟಲ್ ಅಂತ ಬರ್ಕೊಂಡ್ರೂ ಸಾಕು ನೀವು. ಸೊ 10 lakhs. ಸೊ ಅಕಾರ್ಡಿಂಗ್ ಟು ಪ್ಲ್ಯಾನ್ ಬಿ 2 lakhs ಬೈ ಈಕ್ವಿಟಿ ಆ್ಯಂಡ್ 4 lakhs ಬೈ ಡಿಬೆಂಚರ್. ಓಕೆ, ಸೊ ಟೋಟಲ್ ಬಿಕೇಮ್ 16 lakhs. ಸೊ ಈ ರೀತಿ ಸ್ಪ್ಲಿಟ್ ಅಪ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ ನಿಮಗೆ. ನಾವು ಕ್ಯಾಲ್ಕುಲೇಟ್ earnings per share. So calculation of earnings per share. Calculation of earnings per share. You write the heading like that. EBIT 3 lakhs already ಕೊಟ್ಟಿದ್ದಾನೆ ಪ್ರಾಬ್ಲಮಲ್ಲಿ. ಲೆಸ್ ಇಂಟ್ರೆಸ್ಟ್. ಎಸ್, ಈ ಸಿಚುವೇಷನಲ್ಲಿ ಇಂಟ್ರೆಸ್ಟ್ ಬರುತ್ತಾ? ಖಂಡಿತ ಬರುತ್ತೆ. ಯಾಕಂದರೆ ದೇ ಆರ್ ರೇಸಿಂಗ್ ಥ್ರೂ ಡಿಬೆಂಚರ್ಸ್. ಎಲ್ಲಿ ಡಿಬೆಂಚರ್ಸ್ ಇರುತ್ತೋ ಅಲ್ಲಿ ಇಂಟ್ರೆಸ್ಟ್ ನಮಗೆ 100% ಇಂಟ್ರೆಸ್ಟು ಇದ್ದೇ ಇರುತ್ತೆ. ಅಂಡರ್ಸ್ಟುಡ್? ಇಂಟ್ರೆಸ್ಟ್ ಎಂಟ್ರಿ ಇದ್ದೇ ಇರುತ್ತೆ. ಸೊ ಎಷ್ಟು ಪರ್ಸೆಂಟೇಜ್ ಡಿಬೆಂಚರ್ ಕೊಟ್ಟಿರೋದು? 10%. So you substitute that. 4 lakhs into 10%, we get 40,000 as interest. So earnings before tax is 2,60,000. Deduct tax, 2,60,000 into 50%, 1,30,000. We get EAT 1,30,000 less preference dividend. So come back to this one solution given part ಬರ್ಕೊಂಡಿದ್ದೀರಲ್ವ, ಇಲ್ಲೆಲ್ಲಾದರೂ ಪ್ರಿಫರೆನ್ಸ್ ಡಿವಿಡೆಂಡ್ ಅಂತ ಇದೆಯಾ? ಇಲ್ಲ. ಸೊ ಈ ಸಿಚುವೇಷನಲ್ಲಿ ಎಲ್ಲಿ ಪ್ರಿಫರೆನ್ಸ್ ಡಿವಿಡೆಂಡ್ ಶೇರ್ಸಿಂದ ರೈಸ್ ಮಾಡುವಂಥ ಇನ್ಫಾರ್ಮೇಷನ್ ಇಲ್ಲ. ಹಾಗಾಗಿ ಪ್ರಿಫರೆನ್ಸ್ ಡಿವಿಡೆಂಟ್ ವಿಲ್ ಬಿ ನಿಲ್. ಸೊ earnings available to equity shareholders is 1,30,000. Now calculate earnings per share. So earnings available to equity shareholders divided by number of equity shares. So what is the formula for number of equity shares? So ನೀವು ಸಪ್ರೇಟಾಗಿ ಬರ್ಕೊಳ್ಳಿ ಫಾರ್ಮುಲಾ, ಇಲ್ಲಿ ಬರ್ಕೊಳ್ಳಿ ಫಾರ್ಮುಲಾ. ಓಕೆ, that is total equity ಶೇರ್ ಕ್ಯಾಪಿಟಲ್. ಇಲ್ಲಿ ಫುಲ್ ಫಾರ್ಮ್ಸಲ್ಲಿ ಬರ್ಕೋಬೇಕು ನೀವು. ಅಂಡರ್ಸ್ಟುಡ್? ಸೊ ಡೈರೆಕ್ಟಾಗಿ ನಿಮಗೆ ಐಡಿಯಾ ಇದ್ದರೆ ಅದೇ ರೀತಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ಅಥವಾ ಫಾರ್ಮುಲಾ ಹಾಕಿ ಬರ್ಕೊಳ್ಳಿ. ಫಾರ್ಮುಲಾ ನಾನು ಆಲ್ರೆಡಿ ಫಸ್ಟ್ 2 ಪ್ರಾಬ್ಲಮ್ಸಲ್ಲಿ ಮಾಡಿದ್ದೀನಿ. ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಆಫ್ ಅ ಶೇರ್. ಸೊ ಟೋಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟು ಇವಾಗ ಅಂತಂದರೆ, ಆಲ್ರೆಡಿ 10 lakhs ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ. ಬಟ್ ಅಕಾರ್ಡಿಂಗ್ ಟು ಪ್ಲ್ಯಾನ್ ಬಿ 2 lakhs ಮಾತ್ರ ಈಕ್ವಿಟಿಯಿಂದ ರೈಸ್ ಮಾಡ್ತಾ ಇದ್ದಾರೆ. ಸೊ 10 lakhs ಪ್ಲಸ್ 2 lakhs ಇದನ್ನು ಇಗ್ನೋರ್ ಮಾಡಬೇಕು. ಅಂಡರ್ಸ್ಟುಡ್? 10 plus 2 lakhs, it becomes 12 lakhs. Okay, divided by face value is 100. So we get 12,000 shares. Substitute ಮಾಡಿ 1,30,000 divided by 12,000, we get rupees 10.833 per share. Understood? So this is your second situation. Now calculate situation 3. So situation 3 ಅಲ್ಲಿ ಏನು ಹೇಳಿದಾನೆ ಅವನು?
ಆಲ್ ಡಿಬೆಂಚರ್ಸ್ ಅಟ್ 10% ಪರ್ ಆ್ಯನಮ್. ಸೊ 6 ಲ್ಯಾಕ್ಸ್ ಏನಿದೆಯೋ ಎಲ್ಲ ಡಿಬೆಂಚರ್ಸಿಂದ ರೇಸ್ ಮಾಡಿ ಅಂತ ಹೇಳಿದ್ದಾನೆ. ಅದನ್ನು ಹಾಗೆ ಬರ್ಕೊಳ್ಳಿ. ಎಂಟೈರ್ಲಿ ಬೈ ಡಿಬೆಂಚರ್ಸ್ ಅಟ್ 10%. ಸೊ 10% ಹಿಯರ್ ಇಸ್ ನಥಿಂಗ್ ಬಟ್ ಇಂಟ್ರೆಸ್ಟ್ ರೇಟ್. ಅದು ಅಂಡರ್ಸ್ಟುಡ್, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದನ್ನು ಸ್ಪಿಟ್ ಅಪ್ ಮಾಡಿ ಒನ್ಸ್ ಅಗೇನ್. ಸೊ ಕಂಪನಿಯಲ್ಲಿ ಆಲ್ರೆಡಿ ಒರಿಜಿನಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ? 10 ಲ್ಯಾಕ್ಸ್ ಇದೆ. ಡಿಬೆಂಚರ್ಸು 6 ಲ್ಯಾಕ್ಸ್. ಓಕೆ, ಎಂಟೈರ್ಲಿ ಬೈ ಡಿಬೆಂಚರ್ಸ್. ಹಾಗಾಗಿ ಈ ಹೊಸ 6 ಲ್ಯಾಕ್ಸ್ ಎಲ್ಲ ಕೂಡ ಡಿಬೆಂಚರ್ಸಿಂದ ರೈಸ್ ಮಾಡಬೇಕು ಅಂದ್ಕೊಂಡಿದ್ದಾನೆ. ಸೊ ಟೋಟಲ್ ಇಸ್ 16 ಲ್ಯಾಕ್ಸ್. ಸೊ ಯೂಸ್ ದಿಸ್ ಆ್ಯಂಡ್ ಕ್ಯಾಲ್ಕುಲೇಟ್ EPS. EBIT 3 ಲ್ಯಾಕ್ಸ್ ಲೆಸ್ ಇಂಟ್ರೆಸ್ಟ್. ಸೊ ಇದರಲ್ಲಿ ಇಂಟ್ರೆಸ್ಟ್ ಬರುತ್ತೆ ಯಾಕಂದರೆ ಡಿಬೆಂಚರ್ಸ್ ಇದೆ. ಸೊ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್? 10%. ಸೊ 6 ಲ್ಯಾಕ್ಸ್ ಇಂಟು 10% ವಿ ಗೆಟ್ 60,000. EBT is 2,40,000 ಲೆಸ್ ಟ್ಯಾಕ್ಸ್. ಓಕೆ, ಟ್ಯಾಕ್ಸ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಆನ್ EBT. ಪದೇ ಪದೇ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ, ಕನ್ಫ್ಯೂಸ್ ಆಗಬೇಡಿ. 2,40,000 ಇಂಟು 50%. ಸೊ 1,20,000. ಸೊ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಎಷ್ಟು? 1,20,000 ಲೆಸ್ ಪ್ರಿಫರೆನ್ಸ್ ಡಿವಿಡೆಂಟ್. ಸೊ ಇಲ್ಲಿ ಪ್ರಿಫರೆನ್ಸ್ ಡಿವಿಡೆಂಟ್ ಎಲ್ಲಾದರೂ ಇದೆಯಾ? ಇಲ್ಲ. 6 ಲ್ಯಾಕ್ಸ್ ಎಲ್ಲ ಕೂಡ ಡಿಬೆಂಚರ್ಸಿಂದನೇ ರೈಸ್ ಮಾಡ್ತಾ ಇದ್ದಾರೆ. ಸೊ ನೋ ಪ್ರಿಫರೆನ್ಸ್ ಡಿವಿಡೆಂಟ್. ವಿ ಗೆಟ್ ಅರ್ನಿಂಗ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ ಇಸ್ 1,20,000. ನಾವು ಕ್ಯಾಲ್ಕುಲೇಟ್ ಅರ್ನಿಂಗ್ಸ್ ಪರ್ ಶೇರ್. That is, formula is earnings available to equity shareholders divided by number of equity shares. ಸೊ ನೀವು ಎಕ್ಸಾಮಲ್ಲಿ ಬರೀಬೇಕಾದ್ರೆ ಇದನ್ನು ಫುಲ್ ಫಾರ್ಮ್ ಬರೀಬೇಕು. ಅರ್ನಿಂಗ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ. ಓಕೆ, ಸೊ ನಾವು ವಿ ಶಲ್ ನೋ ವಾಟ್ ಈಸ್ ದಿ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಸೊ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಇಸ್ ಈಕ್ವಲ್ ಟು ಟೋಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ. ಸೊ ಎಷ್ಟು ಟೋಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್? ಪ್ಲ್ಯಾನ್ ಸಿ ಪ್ರಕಾರ ಬರೀ 10 ಲ್ಯಾಕ್ಸು. ಯಾಕಂದರೆ 10 ಲ್ಯಾಕ್ಸ್ ಆಲ್ರೆಡಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ. ಅಕಾರ್ಡಿಂಗ್ ಟು ಪ್ಲ್ಯಾನ್ ಸಿ ದೇ ಆರ್ ಟೆಲಿಂಗ್ ಎಂಟೈರ್ 6 ಲ್ಯಾಕ್ಸ್ ಬಂದುಬಿಟ್ಟು ಡಿಬೆಂಚರ್ಸಿಂದ ರೈಸ್ ಮಾಡ್ತೀವಿ ಅಂತ. ಸೊ ಇಟ್ ಈಸ್ ನೋ ವೇ ರಿಲೇಟೆಡ್. ಹೆನ್ಸ್ ವಿ ಹ್ಯಾವ್ ಓನ್ಲಿ 10 ಲ್ಯಾಕ್ಸ್ ಆಸ್ ಅ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಸೊ 10 ಲ್ಯಾಕ್ಸ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಇಸ್ 100. ಸೊ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾನೆ ತಾನೆ ಫೇಸ್ ವ್ಯಾಲ್ಯೂ ಡಿವೈಡೆಡ್ ಇಂಟು ಶೇರ್ಸ್ ಆಫ್ ₹100 ಈಚ್. ಇದೇ ಅಪ್ಲಿಕೇಬಲ್ ಆಗುವಂಥದ್ದು. ಅಂಡರ್ಸ್ಟುಡ್? ಸೊ ಇದನ್ನು ಸಬ್ಸ್ಟ್ಯೂಟ್ ಮಾಡಿ. ಸೊ 1,20,000 ಡಿವೈಡೆಡ್ ಬೈ 10,000 ಶೇರ್ಸ್. ಸೊ ವಿ ಗೆಟ್ ₹12 ಪರ್ ಶೇರ್. ನಾವು ಫೈನಲಿ ಸಿಚುವೇಶನ್ ಡಿ. ಸೊ ಸಿಚುವೇಶನ್ ಡಿ ಪ್ರಕಾರ ಏನು ಹೇಳಿದ್ದಾನೆ? 2 lakhs by equity shares and 4 lakhs by preference share capital at the dividend rate of 8%. So preference dividend rate ಎಷ್ಟು? 8% ಇಲ್ಲಿ. ಸೊ 2 lakhs ಬಂದುಬಿಟ್ಟು ನಮಗೆ ಈಕ್ವಿಟಿ ಶೇರ್ಸಿಂದ ಮತ್ತು 4 lakhs ಬಂದುಬಿಟ್ಟು ಪ್ರಿಫರೆನ್ಸ್ ಡಿವಿಡೆಂಟ್ at 8% ಪರ್ ಆ್ಯನಮ್ ಅಂತ ಕೊಟ್ಟಿದ್ದಾನೆ. ಒನ್ಸ್ ಅಗೇನ್ ಸ್ಪ್ಲಿಟ್ ಅಪ್. ಒರಿಜಿನಲ್ ಈಕ್ವಿಟಿ ಕ್ಯಾಪಿಟಲ್ ಎಷ್ಟಿದೆ? ಸಿ, ಒರಿಜಿನಲ್ ಕ್ಯಾಪಿಟಲ್ ಅಂದ್ರೂ ಒಂದೇ, ಒರಿಜಿನಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂದ್ರೂ ಒಂದೇ, ಕನ್ಫ್ಯೂಸ್ ಆಗಬೇಡಿ. ಸೊ 10 lakhs ಆಲ್ರೆಡಿ ಇದೆ. ಅಕಾರ್ಡಿಂಗ್ ಟು ಪ್ಲ್ಯಾನ್ ಡಿ ಈಕ್ವಿಟಿ ಶೇರ್ಸಿಂದ 2 lakhs, ಪ್ರಿಫರೆನ್ಸಿಂದ 4 lakhs ರೈಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಸೊ ಟೋಟಲ್ ಬಿಕೇಮ್ 16 lakhs. ಯೂಸ್ ದಿಸ್ ಫಾರ್ ಕ್ಯಾಲ್ಕುಲೇಟಿಂಗ್ ಯುವರ್ ಅರ್ನಿಂಗ್ಸ್ ಪರ್ ಶೇರ್. EBIT 3 lakhs. EBIT ಸೇಮ್, ಒಂದು EBIT ಕೊಟ್ಟಿದ್ರೆ ಅದನ್ನೇ ರಿಪೀಟ್ ಮಾಡಬೇಕು ನೀವು. ಲೆಸ್ ಇಂಟ್ರೆಸ್ಟ್. ಸೊ ಈ ಸಿಚುವೇಷನಲ್ಲಿ ಇಂಟ್ರೆಸ್ಟ್ ಇದೆಯಾ? ಇಲ್ಲ. ಯಾಕಂದರೆ 2 lakhs ಈಕ್ವಿಟಿ, 4 lakhs ಪ್ರಿಫರೆನ್ಸು ಅಷ್ಟೇ. ಡಿಬೆಂಚರ್ಸ್ ಇದೆಯಾ ಇಲ್ಲಿ? ಇಲ್ಲ. ಹಾಗಾಗಿ ನೋ ಇಂಟ್ರೆಸ್ಟ್ ಇಯರ್. ಬಟ್ ಯು ವಿಲ್ ಬಿ ಹ್ಯಾವಿಂಗ್ ಪ್ರಿಫರೆನ್ಸ್ ಡಿವಿಡೆಂಟ್. ವೈ? ಬಿಕಾಸ್ ದೇ ಹ್ಯಾವ್ ಗಿವೆನ್ ಪ್ರಿಫರೆನ್ಸ್ ಶೇರ್ಸ್. ಇಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಇದೆ, ಪ್ರಿಫರೆನ್ಸ್ ಡಿವಿಡೆಂಟ್ ಪೇ ಮಾಡಲೇಬೇಕಾಗುತ್ತೆ. ಸೊ EBIT is 3 lakhs ಲೆಸ್ ಟ್ಯಾಕ್ಸ್. 3 lakhs into 50%, 1,50,000. We get EAT 1,50,000 less preference dividend. So ಎಷ್ಟು ಪ್ರಿಫರೆನ್ಸ್ ಡಿವಿಡೆಂಟ್ ಎಷ್ಟು ಬರುತ್ತೆ? 4 lakhs into 8%. So we get 32,000. So finally we get earnings available to equity shareholder as 1,18,000. Now apply the same formula. Earnings per share is equal to earnings available to equity shareholders divided by number of equity shares. So number of equity shares is equal to total equity share capital divided by face value of a share. So ಎಷ್ಟು ಟೋಟಲ್ ಈಕ್ವಿಟಿ ಕ್ಯಾಪಿಟಲ್? ಈ ಪ್ರಾಬ್ಲಮ್ ಪ್ರಕಾರ 10 lakhs ಆಲ್ರೆಡಿ ಇದೆ ಪ್ಲಸ್ 2 lakhs. ಸೊ 12 lakhs. ಇಗ್ನೋರ್ ಪ್ರಿಫರೆನ್ಸ್. ಓಕೆ, ನಾವಿಲ್ಲಿ ಈಕ್ವಿಟಿ ಮಾತ್ರ ತಗೋಬೇಕಷ್ಟೆ. ಸೊ 12 lakhs divided by 100, 12,000 shares. So now 1,18,000 divided by 12,000, we get 9.83 per share. So this is how you are going to calculate the problem. ಈಗ ಒಂದೊಂದೇ ಕಂಪೇರ್ ಮಾಡೋಣ. ಸಿಚುವೇಶನ್ ಎಲ್ಲಿ ಎಷ್ಟಿದೆ ಅರ್ನಿಂಗ್ಸ್ ಪರ್ ಶೇರ್? 9.375 ಇದೆ. ಇಲ್ಲಿ ಬರ್ಕೊಳ್ಳೋಣ, 9.375. ಸೊ ಸಿಚುವೇಶನ್ ಬಿ ಪ್ರಕಾರ ಎಷ್ಟಿದೆ? we have 10.833 per share. 10.833 per share. Situation C ಪ್ರಕಾರ
to rupees 12 per share. And situation D ಪ್ರಕಾರ 9.83 per share. ಸೊ ಇದನ್ನು ಕಂಪೇರ್ ಮಾಡ್ಕೊಳ್ಳಿ. ಸೊ ವಿಚ್ ಇಸ್ ದಿ ಹೈಯೆಸ್ಟ್ ಇಯರ್? 12 rupees 12 ಅನ್ನೋದು ಹೈಯೆಸ್ಟ್ ಇದೆ. ಯಾವ ಸಿಚುವೇಷನಲ್ಲಿ ಬಂದಿದೆ? ಥರ್ಡ್ ಸಿಚುವೇಷನ್ನು. ಅಕಾರ್ಡಿಂಗ್ ಟು ಪ್ಲ್ಯಾನ್ ಸಿ ಏನು ಹೇಳಿದ್ದಾರೆ ಅವರು? ಆಲ್ ಡಿಬೆಂಚರ್ಸ್ ಅಟ್ 10%. ಸೊ ಇವಾಗ ಕಂಪ್ನಿಗೆ ಯಾವುದರಿಂದ ಫಂಡ್ಸ್ ರೈಸ್ ಮಾಡಿದ್ರೆ ಬೆನಿಫಿಟ್ ಅಂದರೆ ಡಿಬೆಂಚರ್ಸ್ ಎಲ್ಲ 6 lakhsನ ಡಿಬೆಂಚರ್ಸಿಂದ ರೈಸ್ ಮಾಡಿದಾಗ ಅರ್ನಿಂಗ್ಸ್ ಪರ್ ಶೇರು ನಮಗೆ ಜಾಸ್ತಿ ಆಗುತ್ತೆ ಅಂತ ನಮಗೆ ಇವಾಗ ಅರ್ಥ ಆಯಿತು. ಸೊ ವಿ ಶುಡ್ ಸಜೆಸ್ಟ್ ದ ಕಂಪನಿ. ಇಟ್ ಈಸ್ ಸಜೆಸ್ಟೆಡ್ ಟು ದ ಕಂಪನಿ ಟು ರೈಸ್ ದ ಕ್ಯಾಪಿಟಲ್ ಬೈ ದ ಮೀನ್ಸ್ ಆಫ್ ಇಶ್ಯೂವಿಂಗ್ ಎಂಟೈರ್ಲಿ ಬೈ ಡಿಬೆಂಚರ್ಸ್ ಬಿಕಾಸ್ ದಿಸ್ ಕಾಂಪೋಸಿಷನ್ ಗಿವ್ಸ್ ಗ್ರೇಟರ್ ಅರ್ನಿಂಗ್ಸ್, ದಟ್ ಈಸ್ rupees 12 per share. ಸೊ ಈ ರೀತಿ ನೀವು ಕಮೆಂಟ್ ಮಾಡಬೇಕಾಗುತ್ತೆ. ಸೊ ಫಾರ್ ದಿಸ್ ಯು ವಿಲ್ ಬಿ ಹ್ಯಾವಿಂಗ್ 2 marks. 14 marks ಪ್ರಾಬ್ಲಮಲ್ಲಿ ಕಮೆಂಟ್ಸ್ಗೆ ನಿಮಗೆ 2 marks ಬರುವಂಥದ್ದು. ಸೊ ಈ ರೀತಿ ಇರುತ್ತೆ ನಿಮಗೆ ಪ್ರಾಬ್ಲಮ್ಸು. 100% ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಪ್ರಾಬ್ಲಮ್ಸ್. Understood? So hope you understood the problem. I'll send one more problem for the practice. Please do solve it. Have a nice day, guys.